ನನ್ನೆಲ್ಲ ಪತ್ರಕರ್ತ ಮಿತ್ರರಿಗೆ, ಸಮಸ್ತ ಮೈಸೂರಿಗರಿಗೆ, ಎಲ್ಲ ನಮ್ಮ ಕನ್ನಡ ಕುಲಬಾಂಧವರಿಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಸುಭಿಕ್ಷೆಯನ್ನು ಕೊಡಲಿ, ನೆಮ್ಮದಿಯನ್ನು ಕೊಡಲಿ, ಕರ್ನಾಟಕಕ್ಕೆ ಒಳ್ಳೆಯ ಭವಿಷ್ಯ ಮತ್ತು ಸಮೃದ್ಧಿಯನ್ನು ಕೊಡಲಿ ಅಂತೇಳಿ ಹೇಳಿ ನಾನು ಪ್ರಾರ್ಥಿಸ್ತೀನಿ. ಇವತ್ತು ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಪ್ರತಾಪ್ ಸಿಂಹ ಸ್ನೇಹ ಬಳಗದ ವತಿಯಿಂದ ಸಂಕ್ರಾಂತಿಯ ಶುಭಾಶಯ ಕೋರುವ ಮತ್ತು ಎಳ್ಳು ಬೆಲ್ಲ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ನಮ್ಮೆಲ್ಲ ಬಂಧು ಮಿತ್ರರು ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಆಯೋಜನೆಯನ್ನು ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಎಳ್ಳು ಬೆಲ್ಲವನ್ನು ನಾವು ವಿತರಣೆಯನ್ನು ಮಾಡಿದ್ದೀವಿ, ಗೋಪೂಜೆಯನ್ನು ಮಾಡಿದ್ದೀವಿ. ಮೈಸೂರಿನ ಎಲ್ಲ ಜನರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಹೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ ಹಾಗೂ ಪ್ರಾರ್ಥಿಸ್ತೇನೆ. ನಾವು ಕ್ಯಾಲೆಂಡರ್ ಹಂಚಿದ ಸಂದರ್ಭದಲ್ಲೇ ಕ್ಯಾಂಡಿಡೇಟ್ ಅನ್ನೋದು ಚರ್ಚೆ ಶುರುವಾಗಿರುವುದು ಈಗ ಮತ್ತೆ ಎಳ್ಳು ಬೆಲ್ಲ ಕೂಡ ನಾನು 2014ರಲ್ಲಿ ಭಾರತೀಯ ಜನತಾ ಪಕ್ಷದ ಲೋಕಸಭಾ ಅಭ್ಯರ್ಥಿಯಾಗಿ ಮೈಸೂರು ಮತ್ತು ಕೊಡಗಿಗೆ ಬಂದಾಗ ಇಲ್ಲಿನ ಜನ ಒಬ್ಬ ಯಂಗ್ಸ್ಟರ್ ಬಂದಿದ್ದಾನೆ, ಅವನಿಗೆ ಆಶೀರ್ವಾದವನ್ನು ಮಾಡಿದರೆ ಒಳ್ಳೆಯ ಕೆಲಸವನ್ನು ಮಾಡ್ತಾನೆ ಅಂತೇಳಿ ಹೇಳಿ ನನ್ನ ಮೇಲೆ ವಿಶ್ವಾಸವನ್ನಿಟ್ಟು ಭರವಸೆನ ಇಟ್ಟು ಮೈಸೂರು ಮತ್ತು ಕೊಡಗಿನ ಜನ ಆಶೀರ್ವಾದವನ್ನು ಮಾಡಿದರು. ಅವರ ನಿರೀಕ್ಷೆಗೂ ಮೀರಿದಂತೆ 10 ವರ್ಷಗಳ ಕಾಲ ನಾನು ಕೆಲಸವನ್ನು ಮಾಡಿದ್ದೀನಿ. ಇವತ್ತು ನಾನು ರಾಜ್ಯ ರಾಜಕಾರಣಕ್ಕೆ ಬಂದಿದ್ದೀನಿ. ಅದ್ರ ಬಗ್ಗೆ ಈಗ ಆಲ್ರೆಡಿ ನಾನು ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟಿದ್ದೀನಿ. ಇವತ್ತು ನಮ್ಮ ಚಾಮರಾಜ ಕ್ಷೇತ್ರದಲ್ಲಿರುವಂತಹ ಪ್ರತಾಪ್ ಸಿಂಹ ಸ್ನೇಹ ಬಳಗದ ವತಿಯಿಂದ ನಾವು ಎಳ್ಳು ಬೆಲ್ಲ ಹಂಚುವ ಕಾರ್ಯಕ್ರಮ ಮಾಡಿದ್ದೀವಿ. ಒಬ್ಬ ಲೋಕಸಭಾ ಸದಸ್ಯನಾಗಿದ್ದಾಗ ಅಥವಾ ಲೋಕಸಭೆಗೆ ಸ್ಪರ್ಧಿಸುವಂಥ ಸಂದರ್ಭದಲ್ಲಿ ಅದು ಒಂದು ಆ ಚುನಾವಣೆ ಅನ್ನೋದು ಒಂದು ಅಲೆಯ ಮೇಲೆ ಒಂದು ರಾಷ್ಟ್ರೀಯ ವಿಚಾರಧಾರೆಯನ್ನು ಇಟ್ಕೊಂಡು ನಡೆಯುವಂತಹ ಒಂದು ಚುನಾವಣೆ ಆಗಿರುತ್ತದೆ. ದೇಶಕ್ಕೊಂದು ಮೋದಿಯಂತಹ ಸಮರ್ಥ ನಾಯಕತ್ವ ಬೇಕು. ಅವರು ಪ್ರಧಾನಿ ಆಗಬೇಕಾದ್ರೆ ಕೊಡಗು ಮತ್ತು ಮೈಸೂರಿಂದಲೂ ಒಬ್ಬ ಲೋಕಸಭಾ ಸದಸ್ಯನನ್ನು BJPಯಿಂದ ಆರಿಸಿ ಕಳಿಸ್ಕೊಡ್ಬೇಕು ಅನ್ನುವಂತಹ ಭಾವನೆಯನ್ನಿಟ್ಕೊಂಡು ಜನ ವೋಟ್ ಹಾಕ್ತಾರೆ. ಆದರೆ ಗ್ರಾಮ ಪಂಚಾಯಿತಿ ಬಂದಾಗ, ಕಾರ್ಪೊರೇಷನ್ ಚುನಾವಣೆ ಬಂದಾಗ, ವಿಧಾನಸೌಧದ ಚುನಾವಣೆ ಅಂದರೆ ವಿಧಾನಸಭೆಯ ಚುನಾವಣೆ ಬಂದಾಗ ಜನ ನಮ್ಮ ಯೋಗಕ್ಷೇಮವನ್ನು ಯಾರು ನೋಡ್ಕೊಳ್ತಾರೆ, ಪೌರ ಸಮಸ್ಯೆಗಳನ್ನು ಯಾರು ಪರಿಹಾರವನ್ನು ಮಾಡ್ತಾರೆ, ಯಾರು ನಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತಾರೆ, ಹಿತಚಿಂತನೆಯನ್ನು ಮಾಡ್ತಾರೆ, ಜನರಿಗೆ ಉಪಕಾರ ಮಾಡದೇ ಇದ್ರೂ ಪರವಾಗಿಲ್ಲ ಉಪದ್ರ ಮಾಡದೇ ಇದ್ದವ್ರು ಯಾರು, ಹಾಗೂ ಜನರ ಜೊತೆ ಯಾರು ಸ್ನೇಹ ಸಂಬಂಧದಿಂದ ಇರ್ತಾರೆ ಅನ್ನೋದನ್ನು ನೋಡಿ ಚುನಾಯಿಸ್ತಾರೆ. ಈ ಒಂದು ಚಾಮರಾಜ ಕ್ಷೇತ್ರದಲ್ಲೂ ಅಷ್ಟೇ ಯಾವಾಗಲೂ ಜನಹಿತವನ್ನು ಕಾಣ್ತಿದ್ದಂತಹ, ಅದರಲ್ಲಿ ಖುಷಿಯನ್ನು ಕಾಣ್ತಿದ್ದಂತಹ, ಅದ್ರ ಬಗ್ಗೆ ಸದಾ ಚಿಂತಿಸ್ತಿದ್ದಂತಹ ಶಂಕರಲಿಂಗೇಗೌಡರನ್ನ ಸತತವಾಗಿ 4 ಸಾರಿ ಗೆಲ್ಲಿಸಿದ್ದಾರೆ. ಅವರನ್ನು ಒಬ್ಬ ಪೀಪಲ್ ಫ್ರೆಂಡ್ಲಿ ಅಥವಾ ಜನಸ್ನೇಹಿ ಅಂತ ಕರಿಬೋದು. ಹಾಗೆಯೇ ಇಲ್ಲಿ ಬೇರೆ ಪಕ್ಷ ಆದರೂ ಪರವಾಗಿಲ್ಲ, ಆದರೆ ಇವತ್ತು ಚಾಮರಾಜ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಕುರುಹುಗಳು ಅಂದರೆ ಗುರುತರವಾದಂತಹ ಕುರುಹುಗಳು ಯಾವ್ದಾರು ಇತ್ತು ಅಂತಂದರೆ ಅದು ವಾಸು ಅವ್ರನ್ನ ನೆನಪು ಮಾಡ್ಕೊಳ್ತಾರೆ. ಅವರನ್ನು ನಾವೊಂಥರ ಅಭಿವೃದ್ಧಿ ಸ್ನೇಹಿ ಅಂತ ಅನ್ಬೋದು. ಇವ್ರ ಬಗ್ಗೆ ಇವತ್ತು ಇವರಿಬ್ಬರು ನಮ್ಮ ಜೊತೆ ಇಲ್ಲ, ಆದರೆ ಜನ ಇವತ್ತು ಕೂಡ ಭಾಳ ಪ್ರೀತಿಯಿಂದ ಅವ್ರನ್ನ ನೆನಪು ಮಾಡ್ಕೊಳ್ತಾರೆ, ಅವರ ಕಾಂಟ್ರಿಬ್ಯೂಷನ್ ನೆನಪು ಮಾಡ್ಕೊಳ್ತಾರೆ, ಅವರು ಜನರ ಜೊತೆ ನಡ್ಕೊಳ್ತಿದ್ದಂತಹ ವರ್ತನೆ ಬಗ್ಗೆ ನೆನಪು ಮಾಡ್ಕೊಳ್ತಾರೆ. ಹೀಗೆ ಇಂಥವ್ರನ್ನೆಲ್ಲ ಮಾದರಿಯಾಗಿ ಇಟ್ಕೊಂಡು ನಡೆಯುವಂತಹ ಒಂದು ಯೋಚನೆಯನ್ನು ನಾನು ಮಾಡಿದ್ದೀನಿ. ನಾನು 10 ವರ್ಷ MP ಆಗಿ ಕೆಲಸವನ್ನು ಮಾಡಿದ್ದೀನಿ. ಈಗ ನಾನು ಒಂದು ಸ್ಥಳೀಯ ಚುನಾವಣೆಯಲ್ಲಿ ಅಥವಾ ವಿಧಾನಸೌಧವನ್ನು ಪ್ರವೇಶವನ್ನು ಮಾಡಬೇಕು, ಈ ಕ್ಷೇತ್ರಕ್ಕೆ ಒಳ್ಳೆಯದಾಗಬೇಕು ಅಂತೇಳಿ ಯೋಚನೆಯನ್ನು ಮಾಡಿ ಬಂದಿದ್ದೀನಿ. ನಾನು ಕೂಡ ಒಬ್ಬ ಆಕಾಂಕ್ಷಿಗೂ ಮತ್ತು ಅಭ್ಯರ್ಥಿಗೂ ಇರುವ ವ್ಯತ್ಯಾಸವನ್ನು ನಾನು ಈಗ ಆಲ್ರೆಡಿ ಸ್ಪಷ್ಟಪಡಿಸಿದ್ದೀನಿ. ಅದು ಪಕ್ಷ ನಿರ್ಧಾರವನ್ನು ಮಾಡುತ್ತೆ. ಆಕಾಂಕ್ಷಿ ಯಾರು ಬೇಕಾದರೂ ಆಗ್ಬೋದು, ನನ್ನ ಜೊತೆಯಲ್ಲಿ ನಿಂತಿರೋರು ಆಗ್ಬೋದು, ನಾನೂ ಆಗ್ಬೋದು, ಮತ್ತೊಬ್ಬರು ಆಗ್ಬೋದು, ಯಾರು ಬೇಕಾದರೂ ಆಗ್ಬೋದು. ಪಕ್ಷ ಅಂತಿಮವಾಗಿ ತೀರ್ಮಾನ ಮಾಡುತ್ತೆ. ಆದರೆ ಚಾಮರಾಜ ಕ್ಷೇತ್ರದ ಒಂದು ವಿಶೇಷತೆ ಏನಂತಂದರೆ, ಇದು ಬೆಂಗಳೂರು ಸೌತನ್ನು ಹೇಗೆ ಒಂದು ವಿದ್ಯಾವಂತರ ಕ್ಷೇತ್ರ ಅಂತ ಹೇಳ್ತೀವಿ, ರಾಷ್ಟ್ರ ಮಟ್ಟದಲ್ಲಿ ಹೋದರೆ ಡೆಲ್ಲಿ ಸೌತನ್ನು ವಿದ್ಯಾವಂತರ ಕ್ಷೇತ್ರ ಅಂತ ಹೇಳ್ತೀವಿ,
ಹಾಗೆ ಕರ್ನಾಟಕ ವಿಧಾನಸಭೆಯ ವಿಚಾರ ಬಂದಾಗ ವಿದ್ಯಾವಂತರ ಕ್ಷೇತ್ರ ಅಂತೇಳಿ ಹೇಳಿದರೆ ಅದು ಚಾಮರಾಜ ಕ್ಷೇತ್ರ. ಇಲ್ಲಿ ವಿದ್ಯಾವಂತರು, ಪ್ರಜ್ಞಾವಂತರು, ವಿಚಾರವಂತರು ಇರುವಂಥವರು, ಸದಾ ಸಮಾಜದ ಬಗ್ಗೆ ಯೋಚನೆಯನ್ನು ಮಾಡುವಂಥವ್ರು. ಇಲ್ಲಿ ಆರ್ ಕೆ ಲಕ್ಷ್ಮಣ್ ಅಂತವರು ಕೂಡ ಇಲ್ಲಿ ಬಾಳಿ ಬದುಕಿದಂತಹ ಜಾಗ ಇದು. ಇಲ್ಲಿ ಭಾರತೀಯ ವಿದ್ಯಾಮಂದಿರ ಇದೆ, ಕೇಂದ್ರ ಸರ್ಕಾರದ ಎಲ್ಲ ಉದ್ದಿಮೆಗಳಿಲ್ಲಿದ್ದಾವೆ, ಇಲ್ಲಿ ಅತಿ ಹೆಚ್ಚು ಶೈಕ್ಷಣಿಕ ಸಂಸ್ಥೆಗಳಿದ್ದಾವೆ. ಹಾಗಾಗಿ ಈ ವಿದ್ಯಾವಂತರ, ಪ್ರಜ್ಞಾವಂತರ, ವಿಚಾರವಂತರ ಪ್ರತಿನಿಧಿ ಯಾರಾಗಬೇಕು ಅನ್ನೋದನ್ನು ಇಲ್ಲಿನ ಜನ ತೀರ್ಮಾನ ಮಾಡ್ತಾರೆ. ನಾನು ಕೂಡ ಆಶೀರ್ವಾದ ಮಾಡಿ ಅಂತ ಜನರ ಹತ್ರ ಅವ್ರ ಹತ್ರ ಹೋಗ್ತಾ ಇದ್ದೀನಿ. ಅವರ ವಿಶ್ವಾಸವನ್ನು ಗಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ವಿಶ್ವಾಸ ನನ್ನ ಮೇಲೆ ಇದೆ. ಎಲ್ಲೋದ್ರೂ ಕೂಡ ಒಂದು ಪ್ರೀತಿಯನ್ನು, ಗೌರವವನ್ನು ತೋರ್ತಾ ಇದ್ದಾರೆ. ಅಂತಿಮವಾಗಿ ಇಂಥ ಪ್ರಜ್ಞಾವಂತ, ವಿದ್ಯಾವಂತ, ವಿಚಾರವಂತ ಕ್ಷೇತ್ರದ ಅಭ್ಯರ್ಥಿ ಯಾರಾಗಬೇಕು ಅನ್ನೋದನ್ನು ಪಕ್ಷ ತೀರ್ಮಾನ ಮಾಡುತ್ತೆ. ಸರ್, ಈಗ ಶಿಡ್ಲಘಟ್ಟದ ವಿಚಾರ ತಾವು ಗಮನಿಸಿದ್ದೀರಿ. ಅಂದರೆ ಅಲ್ಲಿಯ ಪೌರಾಯುಕ್ತರಿಗೆ ಕಾಂಗ್ರೆಸ್ನ ನಾಯಕ ಆವಾಜ್ ಹಾಕಿರುವಂಥದ್ದು, ಅಂದರೆ ರಾಜ್ಯದಲ್ಲಿ ಏನು ನಡೀತಾ ಇದೆ ನೋಡಿ. ನಮ್ಮ ಮೈಸೂರಿನಲ್ಲೇ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಮ್ಮುಖದಲ್ಲೇ ಅವರ ಮೊದಲನೇ ಟರ್ಮಲ್ಲಿ ಒಬ್ಬ ಎಫಿಷಿಯಂಟ್ IAS ಆಫೀಸರ್ ಆಗಿದ್ದಂಥ ಶಿಖಾ ಅವರನ್ನು ಸಿದ್ದರಾಮಯ್ಯನವರ ಶಿಷ್ಯ ಮರಿಗೌಡ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ದು, ಆತನ ಅರೆಸ್ಟ್ ಆಗದಂಗೆ ನೋಡ್ಕೊಂಡಿದ್ದು ನಮ್ಮ ಕಣ್ಣೆದುರುಗಡೆ ಇದೆ. ಅಲ್ಲಿ ರೀಜನಲ್ ಕಮಿಷನರ್ ಆಗಿದ್ದಂಥ IAS ಅಧಿಕಾರಿ ರಶ್ಮಿ ಮಹೇಶ್ ಅವ್ರ ಮೇಲೆ ಆಕ್ರಮಣ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಈಗ ಶಿಡ್ಲಘಟ್ಟದಲ್ಲಿ ಪೌರ ಆಯುಕ್ತೆ ಬಗ್ಗೆ ಆಕೆಯ ಮೇಲೆ ಕಾಂಗ್ರೆಸ್ಸಿನ ಒಬ್ಬ ಪುಡಾರಿ ಈ ಥರ ಅವಾಚ್ಯ ಶಬ್ದಗಳಿಂದ ಒಂದು ಪೋಸ್ಟನ್ನು ತೆಗೆಸಿರೋದಕ್ಕೋಸ್ಕರವಾಗಿ ನಿಲ್ಲಿಸಿರೋವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿ ಕೇಳಿ ಕಾನೂನು ಪದವೀಧರ. 1981ರ ಕರ್ನಾಟಕ ಓಪನ್ ಪ್ಲೇಸ್ ಪ್ರಿವೆನ್ಷನ್ ಆಫ್ ಡಿಸ್ಫಿಗರ್ಮೆಂಟ್ ಆ್ಯಕ್ಟ್ ಅಂತ ಇದೆಯಲ್ಲ, ನಾವು ಸಾರ್ವಜನಿಕ ಕ್ಷೇತ್ರಗಳನ್ನು ಅಲ್ಲಿ ಸ್ಥಳಗಳನ್ನು ವಿರೂಪಗೊಳಿಸುವುದರ ವಿರುದ್ಧವಾಗಿ ತಂದಿರುವಂಥ ಕಾಯ್ದೆ. ಅದರ ಪ್ರಕಾರವಾಗಿ ನೀವು ಕಾರ್ಪೊರೇಷನ್ ಇರ್ಬೋದು ಅಥವಾ ಅಲ್ಲಿರುವಂಥ ಟೌನ್ ಪಂಚಾಯತ್ ಇರ್ಬೋದು, ಎಲ್ಲೋ ಸ್ಥಳೀಯ ಸಂಸ್ಥೆಗಳ ಪರ್ಮಿಷನ್ ಇಲ್ದಲೆ ಫ್ಲೆಕ್ಸ್ ಹಾಕೋಕ್ಕಾಗಲ್ಲ. ಆದರೂ ಕೂಡ ಫ್ಲೆಕ್ಸ್ಗಳ ಹಾವಳಿ ಕಾಣಿಸ್ತಾ ಇದೆ. ಅದನ್ನು ತೆಗೆಸಿದ ಕೂಡಲೇ ಅಲ್ಲಿ ಆಕ್ಸಿಡೆಂಟ್ ಆಯಿತು ಅನ್ನೋ ಕಾರಣಕ್ಕೆ ಪೌರ ಆಯುಕ್ತೆ ಅದನ್ನು ತೆಗೆಸಿದ ಕೂಡಲೇ ಆಕೆನೇ ನಿಮ್ಮ ಪಕ್ಷದ ಒಬ್ಬ ಕಾರ್ಡ್ ಹೋಲ್ಡ್ರು ಅದನ್ನು ನಿಂದಿಸ್ತಾನೆ ಅಂತಂದರೆ ನೀವು ಏನು ಮಾಡ್ತಾಯಿದ್ದೀರಿ ಸರ್? ಯಾರಿಗೆ ನೀವು ಚಿತಾವಣೆ ಕೊಡ್ತಾಯಿದ್ದೀರಿ? ಯಾರನ್ನು ಸಾಕಿ ಸಲುತ್ತಾ ಇದ್ದೀರಿ? ನಿಮ್ಮ ಕಾಲದಲ್ಲಿ ಯಾರಿಗೆ ಇವತ್ತು ಉತ್ತೇಜನ ಸಿಗ್ತಾ ಇದೆ? ಒಂದು ಕಡೆ ಕೋಮು ದಳ್ಳೂರಿಯನ್ನು ಸೃಷ್ಟಿ ಮಾಡುವಂಥವ್ರನ್ನ ನೀವು ಪ್ರೋತ್ಸಾಹ ಕೊಡ್ತಾಯಿದ್ದೀರಿ, ಇನ್ನೊಂದು ಕಡೆ ಅಧಿಕಾರಿಗಳಿಗೂ ಕೂಡ ಗೌರವ ಇಲ್ಲದ ರೀತಿಯಲ್ಲಿ ವಾತಾವರಣನ ಸೃಷ್ಟಿ ಮಾಡ್ತಾಯಿದ್ದೀರಿ. ನಿಮ್ಮದಂತೂ ಇನ್ನು ಇದು ನಿಮ್ಮ DK ಶಿವಕುಮಾರ್ ಅವ್ರ ಹತ್ರ ಹೊಡೆದಾಟ ಮಾಡಿ ಇನ್ನೊಂದು ಸ್ವಲ್ಪ ದಿನ ಚೇರ್ ಉಳಿಸ್ಕೊಳ್ಬೋದು. ಆದರೆ ನೀವು ಚೇರ್ ಬಿಟ್ಟಾದ ನಂತರ ಜನ ನಿಮ್ಮನ್ನು ನೆನಪು ಮಾಡ್ಕೊಳ್ಳಲ್ಲ ಸರ್. ನೀವು ಜನರ ನೆನಪಿನ ಅಂಗಳದಿಂದ, ಅವರ ಸ್ಮೃತಿ ಪಟಲದಿಂದ ಆದಷ್ಟು ಬೇಗ ನೀವು ಕಾಣೆಯಾಗಿ ಹೋಗ್ಬಿಡ್ತೀರಿ. ನೀವು ದೇವರಾಜ ಅರಸು ಆಗಕ್ಕೆ ಸಾಧ್ಯ ಇಲ್ಲ. ದೇವರಾಜ ಅರಸರು ತೀರ್ಕೊಂಡು 4 ದಶಕ ಆದರೂ ಇವತ್ತು ಜನ ನೆನಪು ಮಾಡ್ಕೊಳ್ತಾರೆ. ಯಾಕೆಂದರೆ ಅವರ ಕಾಂಟ್ರಿಬ್ಯೂಷನ್ ಹೆಂಗಿತ್ತು. ಆದರೆ ಜನ ನಿಮ್ಮ ದುರಾಡಳಿತವನ್ನು ನೋಡಿ ಆದಷ್ಟು ಬೇಗ ನಿಮ್ಮನ್ನು ಮರೆತು ಬಿಡ್ತಾರೆ ಸರ್. ದಯವಿಟ್ಟು ಆ್ಯಕ್ಷನ್ ತೊಗೊಳ್ಳಿ. ನೀವು ಹೇಳಿ ಕೇಳಿ ಒಬ್ಬ ವಕೀಲರು ಕೂಡ ಹೌದು. ಕರ್ನಾಟಕ ಓಪನ್ ಸ್ಪೇಸ್ ಪ್ರಿವೆನ್ಷನ್ ಆಫ್ ಡಿಸ್ಫಿಗರ್ಮೆಂಟ್ ಆ್ಯಕ್ಟ್ ಏನಿದೆಯಲ್ಲ ಅದನ್ನು ಲಾಗು ಮಾಡಿ ಯಾವನು ಪೋಸ್ಟ್ ಹಾಕಿದ್ದಾನೋ ಅವನ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ. ನಮ್ಮ ಮೈಸೂರಿನಲ್ಲೂ ಕೂಡ ಎಲ್ಲ ಕಡೆನೂ ಕೂಡ ಅದು ಪ್ರತಾಪ್ ಸಿಂಹನ ಫೋಟೋನೇ ಹಾಕಿರಲಿ, ನೀವು ದಯವಿಟ್ಟು ಕ್ರಮ ಕೈಗೊಳ್ಳಿ. ಹಿಂದೆ ಕಳೆದ 4-5 ವರ್ಷಗಳಲ್ಲಿ ಮೈಸೂರಿನಲ್ಲಿ ಅದ್ರ ಹಿಂದೆ ಫ್ಲೆಕ್ಸ್ಗಳ ಹಾವಳಿ ಇರಲಿಲ್ಲ. ಕಾರ್ಪೊರೇಷನ್ನು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಳ್ಳೋರು. ಈಗ ಹಾದ ಬೀದಿನಲ್ಲಿ ಫ್ಲೆಕ್ಸ್ ಆಗಿದೆ. ಯಾರಿಗೂ ಹಾಕಕ್ಕೆ ಬಿಡಬೇಡಿ. ಅದು BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಯಾರಿಗೂ ಹಾಕಕ್ಕೆ ಬಿಡಬೇಡಿ. ಈ ಒಂದು ಊರಿನ ಅಂದವನ್ನು ಹಾಳು ಮಾಡುವಂತಹ ಇಂತಹ ಒಂದು ಬೆಳವಣಿಗೆಗಳಿಗೆ ಅವಕಾಶ ಮಾಡಿಕೊಡ್ಬೇಡಿ. ಅದಕ್ಕಿಂತ ಮೊದಲು ಕರ್ನಾಟಕದಲ್ಲಿರುವಂತಹ ಅಧಿಕಾರಿ ವರ್ಗಕ್ಕೆ ಒಂದು ವಿಶ್ವಾಸ ಬರಬೇಕು ಅಂತ ಹೇಳಿದ್ರೆ ನಿಮ್ಮ ಪಕ್ಷದ ಆ ಪುಡಾರಿ ಇದನ್ನಲ್ಲ ಅವನು ಒದ್ದು ಒಳಗಾಕಿ. ಸಚಿವರ ಮಗನ ಫ್ಲೆಕ್ಸ್ ಅಲ್ಲಿ ನನಗೆ ಅದು ಗೊತ್ತು. ಅದು ಸಿನಿಮಾ ಪೋಸ್ಟ್ ಹಾಕಿದ್ದು ಅದೆಲ್ಲದ್ರ ಬಗ್ಗೆ ಮಾಹಿತಿ ಇದೆ. ಆದರೆ ನಾನು ಕೇಳೋದು, ಒಬ್ಬ ಪೌರ ಆಯುಕ್ತೆಗೆ ಈ ಥರ ನಿಲ್ಲಿಸೋದು ಅಂದರೆ ಅಷ್ಟು ಕೆಟ್ಟ ಶಬ್ದಗಳಲ್ಲಿ ನಿಂದಿಸ್ತಾರೆ ಅಂದರೆ, ಮೊನ್ನೆಷ್ಟೇ ಹುಬ್ಳಿ ಧಾರವಾಡದಲ್ಲಿ ಏನೋ ಒಂದು ವಿಚಾರಕ್ಕೆ ಬಂದಾಗ ಒಂದು ಮಹಿಳೆನ ಎಳ್ಕೊಂಬಂದು ಆಕೆಯನ್ನು ವಿವಸ್ತ್ರಗೊಳಿಸಿದ್ದಾರೆ. ಇವಾಗ ಪೌರ ಆಯುಕ್ತೆಗೆ ಈ ಥರ ಅತ್ಯಂತ ಹೀನಾತಿಹೀನವಾಗಿ ಆಕೆಯನ್ನು ನಿಂದಿಸಿದ್ದಾರೆ. ಇದು ಏನು ತೋರಿಸ್ತದೆ? ಇದೊಂಥರ ಸಿದ್ದರಾಮಯ್ಯನವರಲ್ಲಿರುವಂತಹ ಒಂದು ಈ
ಈ ಥರ ಉಡಾಫೆ ಮನಸ್ಥಿತಿ ಏನಿದೆಯಲ್ಲ, ಇದೊಂಥರ ಬೇರೆಯವ್ರನ್ನ ತುಚ್ಛವಾಗಿ ಮಾತನಾಡುವಂಥ ಮನಸ್ಥಿತಿ ಇವತ್ತು ಅವರ ಪಕ್ಷದ ಒಬ್ಬ ಸಣ್ಣ ಕಾರ್ಡ್ ಹೋಲ್ಡ್ರಿಂದ ಪುಡಾರಿ ಒಳಗೋವರೆಗೂ ಎಲ್ಲರಲ್ಲೂ ಕಾಣಿಸ್ತಾ ಇದೆ. ಫಸ್ಟು ಸಿದ್ದರಾಮಯ್ಯನವರು ಅವ್ರನ್ನ ವರ್ತನೆ ಸರಿ ಮಾಡ್ಕೊಳ್ಬೇಕು. ನಿರ್ಮಲಾ ಸೀತಾರಾಮನ್ ಎಂತಳವಳು ಅಂತ ಕರೆದ್ರೆ, ಈ ಮನುಷ್ಯನೇ ಕರೆದ್ರೆ ಇನ್ನು ಕೆಳಗಡೆ ಅವ್ರು ಏನು ಮಾಡ್ತಾರೆ? ಹಿಂದೆ ರಾಜೀವ್ ಗಾಂಧಿಯವ್ರು ಇರಬೇಕಾದ್ರೆ ಬೋಫೋರ್ಸ್ನಲ್ಲಿ ದುಡ್ಡು ಹೊಡೆದಾಗ ದೇಶದ ಪ್ರಧಾನಿನೇ ತಿಂತಾನೆ ಅಂತ ಗ್ರಾಮ ಪಂಚಾಯತಿ ಪ್ರಧಾನ ಕೂಡ ದುಡ್ಡು ತಿನ್ನೋಕ್ಕೆ ಶುರು ಮಾಡ್ದ. ಇವಾಗ ಸಿದ್ದರಾಮಯ್ಯನವರೇ ಕೇಂದ್ರ ಸಚಿವೆಗೆ ಗೌರವ ಕೊಡಲಿಲ್ಲ ಅಂತಂದಮೇಲೆ ಇನ್ನು ಕಾಂಗ್ರೆಸ್ನ ಒಬ್ಬ ಪುಡಾರಿ ಪೌರ ಆಯುಕ್ತೆಗೆ ಗೌರವ ಕೊಡ್ತಾನೆ. ಫಸ್ಟು ಸಿದ್ದರಾಮಯ್ಯನವ್ರು ಸರಿಪಡಿಸ್ಕೋಬೇಕು. ಪ್ರಶ್ನೆ ಇರುವಂಥದ್ದು, ಇಂಥ ಘಟನೆ ಆದರೂ ಸಿಎಂ ಆದಿಯಾಗಿ ಸಚಿವರು ಯಾರೂ ಸಹ ಮಾತನಾಡಿಲ್ಲ ಅಥವಾ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿಲ್ಲ. ಸಿದ್ದರಾಮಯ್ಯನವರಿಗೆ ಆ ಸಂಸ್ಕಾರ ಇಲ್ವಲ್ರಿ. ಅವರೇ ಒಬ್ಬ ಕೇಂದ್ರ ಸಚಿವೆನ ಎಂತೋಳೋ ಅವಳು ಅಂತ ಹೇಳ್ತಾರೆ. ನಮ್ಮಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಈ ಥರ ಮಹಿಳೆಯರನ್ನ ಇಷ್ಟು ತುಚ್ಛವಾಗಿ ಕರೆಯೋಂಥದ್ದು ನಾನಂತೂ ನೋಡಲಿಲ್ಲ. ಹಾಗೆ ಒಂದು ಪಬ್ಲಿಕ್ ಆಗಿ ಈ ಥರ ಒಂದು ಕರೆದ್ರು. ಇನ್ನು ಆ ಪಾರ್ಟಿನಲ್ಲಿ ಒಬ್ಬ ಪುಡಾರಿ ಇದನ್ನಲ್ಲ, ಅವನು ಜಮೀರ್ ಅವ್ರನ್ನ ಮೆಚ್ಚಿಸ್ಲಿಕ್ಕೆ, ಅವ್ರ ಮಗನ ಮೆಚ್ಚಿಸ್ಲಿಕ್ಕೆ, ಇನ್ನೇನೋ ಕಾಂಟ್ರಾಕ್ಟ್ ತೊಗೊಳಕ್ಕೆ ಅವನು ಈ ಥರ ಮಾತಾಡೋದಲ್ಲೇ ಇರ್ತಾನೆ. ಫಸ್ಟ್ ಸಿದ್ದರಾಮಯ್ಯನವರು ಅವರ ಬಾಯಿಯನ್ನು ಶುದ್ಧ ಮಾಡ್ಕೊಳ್ಬೇಕು. ಅವರು ಅಲ್ಲಿಗೆ ಭಯ ಬೀಳಿಸೋ ಪ್ರಕ್ರಿಯೆ ಇದು ಆಫೀಸರ್ಸ್ಗಳಿಗೆ ಅಂತ ನಾವು ಏನು ಬೇಕಾದ್ರೂ ಮಾಡ್ತೀವಿ. ಮುಖ್ಯಮಂತ್ರಿ ಬಾಯಿನೇ ಬಚ್ಚಲ ಮನೆ ಆಗೋಗಿದೆ. ಇನ್ನು ಕಾಂಗ್ರೆಸ್ಸಿನ ಪುಡಾರಿಗಳ ಬಾಯಿ ಸರಿ ಇರೋಕ್ಕೆ ಸಾಧ್ಯನಾ? ಅವರಿಂದಲೇ ಈ ಒಂದು ಚಿತಾವಣೆ ಸಿಗ್ತಾ ಇರೋದು. ಸಂಕ್ರಾಂತಿ ಆಯಿತು, ಸಂಕ್ರಾಂತಿ ಯಾವಾಗ ಗೊತ್ತಿಲ್ಲ, ಅದು ನಾ ಬರೀ ಮೀಡಿಯಾದಲ್ಲೇ ನೋಡೋದು. ನೋಡಿ, ಅವರಿಗೆ 140 ಇವಾಗಂತೂ ಹೆಚ್ಚು ಕಡಿಮೆ 140 ಸೀಟ್ ಇದೆ. ಬೈ ಎಲೆಕ್ಷನಲ್ಲಿ ಗೆದ್ದಾದ್ಮೇಲೆ ಜನ ಒಂದ್ಸರಿ ಕೊಟ್ಬಿಟ್ಟಿದ್ದಾರೆ ಅವರಿಗೆ. ಫಸ್ಟು 135+1 ಗೆಲ್ಲಿಸಿದ್ರು, ಆಮೇಲೆ ಬೈ ಎಲೆಕ್ಷನಲ್ಲಿ ಗೆದ್ಕೊಂಡ್ರು. ಈಗ ಹೆಚ್ಚು ಕಡಿಮೆ 140 ಸೀಟ್ ಇದೆ ಅವರ ಹತ್ರ. ಅವರನ್ನು ಇನ್ನೂ 2.25 ವರ್ಷ ಏನೂ ಮಾಡೋಕ್ಕಲ್ಲ. 2028 ಮಾರ್ಚ್ವರೆಗೂ ಕೂಡ ಕರ್ನಾಟಕದ ಜನ ಹಿಂದೆ ಮಾಡಿರುವಂಥ ಎಡವಟ್ಟಿಗೋಸ್ಕರ ಹಲ್ಲು ಕಚ್ಚಿ ತಡ್ಕೊಳ್ಳೇಬೇಕು. ಏನು ಮಾಡೋಕ್ಕಲ್ಲ. ಅವ್ರಿಗೆ ಚೇರ್ ಬದಲಾವಣೆ ಆಗ್ಬೋದು ಅಷ್ಟೇ, ಚೇರಲ್ಲಿ ಕೂರೋರು ಬದಲಾವಣೆ ಆಗ್ಬೋದು. ಆದರೆ ದುರಾಡಳಿತ ಅಂತೂ ಮುಂದುವರಿತದೆ. ಏನು ಮಾಡೋಕ್ಕಾಗಲ್ಲ. ಜನ ತಮ್ಮ ತಪ್ಪನ್ನು ಸರಿಪಡಿಸ್ಕೊಳ್ಳಿಕ್ಕೆ 5 ವರ್ಷ ಕಾಯಲೇಬೇಕಾಗುತ್ತೆ. ಈಗ 2.25 ವರ್ಷ ಆಯಿತು. ಬದಲಾವಣೆ ಲಕ್ಷಣ ಕಾಣಿಸ್ತಾ ಇದೆಯಾ ಅಂತೇಳಿ ನಂಗೆ ಗೊತ್ತಿಲ್ಲ. ಸಾಕಷ್ಟು ಚರ್ಚೆ ಆಗಿದೆ ಅದು ವಿಚಾರ. ನೋಡಿ, ಒಂದು ರಸ್ತೆ ಅಭಿವೃದ್ಧಿ ಆಗ್ತಿಲ್ಲ, ಒಂದು ಚರಂಡಿ ಅಭಿವೃದ್ಧಿ ಆಗ್ತಿಲ್ಲ, ಗೃಹಲಕ್ಷ್ಮಿ ದುಡ್ಡನ್ನು ತಿಂದಾಕಿದ್ದಾರೆ. ಹಾಗೆ ಯುವ ನಿಧಿ ಕೊಡ್ತೀನಿ ಅಂದರೂ ಕೊಡ್ತಾ ಇಲ್ಲ. ಎಸ್ಕಾಮ್ಗಳು ಹಳ್ಳಾಡ್ದು ಹೋಗಿದ್ದಾವೆ. KSRTCಯ ವಿವಿಧ ವಿಂಗ್ಗಳು ಹಳ್ಳಾಡ್ದು ಹೋಗಿದ್ದಾವೆ. ಇಲ್ಲಿ ಯಾರಿಗೂ ಇಲ್ಲಿ ನೋಡ್ರೆ ಮೈಸೂರು ಯೂನಿವರ್ಸಿಟಿನಲ್ಲಿ ಕಳೆದ 9 ತಿಂಗಳಿಂದಲೂ ಕೂಡ ಅಲ್ಲಿ ಗೆಸ್ಟ್ ಲೆಕ್ಚರರ್ಸಿಗೆ ಸಂಬಳ ಕೊಟ್ಟಿಲ್ಲ. ಎಲ್ಲ ಕಡೆ ಇಂಥ ಒಂದು ಪರಿಸ್ಥಿತಿ. ಅಂದರೆ ಆಡಳಿತ ಅನ್ನೋದು ಸತ್ತೋಗಿದೆ. ಈ ಸತ್ತ ಆಡಳಿತದ ಹೆಣವನ್ನು ಸಿದ್ದರಾಮಯ್ಯನವರು ಮುಂದೆ ಹೊತ್ಕೊಂಡಿದ್ದಾರೆ. DK ಹಿಂದೆ ಹೊತ್ಕೊಂಡಿದ್ದಾರೆ. DK ಅವರಿಗೆ ಮುಂದೆ ಹೊರೋಣ ಅಂತ ಆಸೆ. ಅದು ಆಡಳಿತನೇ ಸತ್ತೋಗಿದೆ. ಮುಂದೆ ಯಾರು ಬರಲಿ, ಹಿಂದೆ ಯಾರು ಬರಲಿ, ಹೋರೋರು ಮುಂದೆ ಹಿಂದೆ ಬದಲಾದ್ರೂ ಕೂಡ ಆಡಳಿತನೇ ಸತ್ತೋಗಿದೆಯಲ್ಲ, ಇದು ಕರ್ನಾಟಕದ ವಾಸ್ತವ ಸಂಗತಿ. ನನಗೆ ಅದು ಗೊತ್ತು, ಅದು ಸಿನಿಮಾ ಪೋಸ್ಟ್ ಹಾಕಿದ್ದು ಅದೆಲ್ಲದ್ರ ಬಗ್ಗೆ ಮಾಹಿತಿ ಇದೆ. ಆದರೆ ನಾನು ಕೇಳೋದು, ಒಬ್ಬ ಪೌರ ಆಯುಕ್ತೆಗೆ ಈ ಥರ ನಿಲ್ಲಿಸೋದು ಅಂದರೆ ಅಷ್ಟು ಕೆಟ್ಟ ಶಬ್ದಗಳಲ್ಲಿ ನಿಂದಿಸ್ತಾರೆ. ಅಂದರೆ ಮೊನ್ನೆ ಅಷ್ಟೇ ಹುಬ್ಳಿ ಧಾರವಾಡದಲ್ಲಿ ಏನೋ ಒಂದು ವಿಚಾರಕ್ಕೆ ಬಂದಾಗ ಒಂದು ಮಹಿಳೆನ ಎಳ್ಕೊಂಬಂದು ಆಕೆಯನ್ನು ವಿವಸ್ತ್ರಗೊಳಿಸಿದ್ದಾರೆ. ಇವಾಗ ಪೌರ ಆಯುಕ್ತೆಗೆ ಈ ಥರ ಅತ್ಯಂತ ಹೀನಾತಿಹೀನವಾಗಿ ಆಕೆಯನ್ನು ನಿಂದಿಸಿದ್ದಾರೆ. ಇದು ಏನು ತೋರಿಸ್ತದೆ? ಇದೊಂಥರ ಸಿದ್ದರಾಮಯ್ಯನವರಲ್ಲಿರುವಂತಹ ಈ ಥರ ಉಡಾಫೆ ಮನಸ್ಥಿತಿ ಏನಿದೆಯಲ್ಲ, ಇದೊಂಥರ ಬೇರೆಯವ್ರನ್ನ ತುಚ್ಛವಾಗಿ ಮಾತನಾಡುವಂಥ ಮನಸ್ಥಿತಿ ಇವತ್ತು ಅವರ ಪಕ್ಷದ ಒಬ್ಬ ಸಣ್ಣ ಕಾರ್ಡ್ ಹೋಲ್ಡ್ರಿಂದ ಪುಡಾರಿ ಒಳಗೋವರೆಗೂ ಎಲ್ಲರಲ್ಲೂ ಕಾಣಿಸ್ತಾ ಇದೆ. ಫಸ್ಟು ಸಿದ್ದರಾಮಯ್ಯನವರು ಅವ್ರನ್ನ ವರ್ತನೆ ಸರಿ ಮಾಡ್ಕೊಳ್ಬೇಕು. ನಿರ್ಮಲಾ ಸೀತಾರಾಮನ್ ಎಂತಳವಳು ಅಂತ ಕರೆದ್ರೆ, ಈ ಮನುಷ್ಯನೇ ಕರೆದ್ರೆ ಇನ್ನು ಕೆಳಗಡೆ ಅವ್ರು ಏನು ಮಾಡ್ತಾರೆ? ಹಿಂದೆ ರಾಜೀವ್ ಗಾಂಧಿಯವ್ರು ಇರಬೇಕಾದ್ರೆ ಬೋಫೋರ್ಸ್ನಲ್ಲಿ ದುಡ್ಡು ಹೊಡೆದಾಗ ದೇಶದ ಪ್ರಧಾನಿನೇ ತಿಂತಾನೆ ಅಂತ ಗ್ರಾಮ ಪಂಚಾಯತಿ ಪ್ರಧಾನ ಕೂಡ ದುಡ್ಡು ತಿನ್ನೋಕ್ಕೆ ಶುರು ಮಾಡ್ದ. ಇವಾಗ ಸಿದ್ದರಾಮಯ್ಯನವರೇ ಕೇಂದ್ರ ಸಚಿವೆಗೆ ಗೌರವ ಕೊಡಲಿಲ್ಲ ಅಂತಂದಮೇಲೆ ಇನ್ನು ಕಾಂಗ್ರೆಸ್ನ ಒಬ್ಬ ಪುಡಾರಿ ಪೌರ ಆಯುಕ್ತೆಗೆ ಗೌರವ ಕೊಡ್ತಾನೆ. ಫಸ್ಟು ಸಿದ್ದರಾಮಯ್ಯನವ್ರು ಸರಿಪಡಿಸ್ಕೋಬೇಕು. ಪ್ರಶ್ನೆ ಇರುವಂಥದ್ದು, ಇಂಥ ಘಟನೆ ಆದರೂ ಸಿಎಂ ಆದಿಯಾಗಿ ಸಚಿವರು ಯಾರೂ ಸಹ ಮಾತನಾಡಿಲ್ಲ ಅಥವಾ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿಲ್ಲ. ಸಿದ್ದರಾಮಯ್ಯನವರಿಗೆ ಆ ಸಂಸ್ಕಾರ ಇಲ್ವಲ್ರಿ. ಅವರೇ ಒಬ್ಬ ಕೇಂದ್ರ ಸಚಿವೆನ ಎಂತೋಳೋ ಅವಳು ಅಂತ ಹೇಳ್ತಾರೆ. ನಮ್ಮಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಈ ಥರ ಮಹಿಳೆಯರನ್ನ ಇಷ್ಟು ತುಚ್ಛವಾಗಿ ಕರೆಯೋಂಥದ್ದು ನಾನಂತೂ ನೋಡಲಿಲ್ಲ. ಹಾಗೆ ಒಂದು ಪಬ್ಲಿಕ್ ಆಗಿ ಈ ಥರ ಒಂದು ಕರೆದ್ರು. ಇನ್ನು ಆ ಪಾರ್ಟಿನಲ್ಲಿ ಒಬ್ಬ ಪುಡಾರಿ ಇದನ್ನಲ್ಲ,
ಅವನು ಜಮೀರ್ ಅವ್ರನ್ನ ಮೆಚ್ಚಿಸ್ಲಿಕ್ಕೆ ಅವ್ರ ಮಗನ ಮೆಚ್ಚಿಸ್ಲಿಕ್ಕೆ ಇನ್ನೇನೋ ಕಾಂಟ್ರಾಕ್ಟ್ ತೊಗೊಳಕ್ಕೆ ಅವನು ಈ ಥರ ಮಾತಾಡೋದಲ್ಲೇ ಇರ್ತಾನೆ. ಫಸ್ಟ್ ಸಿದ್ದರಾಮಯ್ಯನವರು ಅವರ ಬಾಯಿಯನ್ನು ಶುದ್ಧ ಮಾಡ್ಕೊಳ್ಬೇಕು ಅವರು. ಅಲ್ಲಿಗೆ ಭಯ ಬೀಳಿಸೋ ಪ್ರಕ್ರಿಯೆ ಇದು ಆಫೀಸರ್ಸ್ಗಳಿಗೆ ನಾವು ಏನು ಬೇಕಾದ್ರೂ ಮಾಡ್ತೀವಿ. ಮುಖ್ಯಮಂತ್ರಿ ಬಾಯಿನೇ ಬಚ್ಚಲ ಮನೆ ಆಗೋಗಿದೆ, ಇನ್ನು ಕಾಂಗ್ರೆಸ್ಸಿನ ಪುಡಾರಿಗಳ ಬಾಯಿ ಸರಿ ಇರೋಕ್ಕೆ ಸಾಧ್ಯನಾ? ಅವರಿಂದಲೇ ಈ ಒಂದು ಚಿತಾವಣೆ ಸಿಗ್ತಾ ಇರುತ್ತೆ. ಸಂಕ್ರಾಂತಿ ಆಯ್ತು, ಸಂಕ್ರಾಂತಿ ಯಾವಾಗ ಗೊತ್ತಿಲ್ಲ, ಅದು ನಾ ಬರೀ ಮೀಡಿಯಾದಲ್ಲೇ ನೋಡೋದು. ನೋಡಿ, ಅವರಿಗೆ 140 ಇವಾಗಿಂತೂ ಹೆಚ್ಚು ಕಡಿಮೆ 140 ಸೀಟ್ ಇದೆ. ಬೈ ಎಲೆಕ್ಷನಲ್ಲೆಲ್ಲ ಗೆದ್ದಾದ್ಮೇಲೆ ಜನ ಒಂದ್ಸರಿ ಕೊಟ್ಬಿಟ್ಟಿದ್ದಾರೆ ಅವರಿಗೆ. ಫಸ್ಟು 135+1 ಗೆಲ್ಸಿದ್ರು, ಆಮೇಲೆ ಬೈ ಎಲೆಕ್ಷನಲ್ಲಿ ಗೆದ್ಕೊಂಡ್ರು. ಈಗ ಹೆಚ್ಚು ಕಡಿಮೆ 140 ಸೀಟ್ ಇದೆ ಅವ್ರ ಹತ್ರ. ಅವರನ್ನು ಇನ್ನೂ 2.25 ವರ್ಷ ಏನೂ ಮಾಡೋಕ್ಕಲ್ಲ. 2028 ಮಾರ್ಚ್ವರೆಗೂ ಕೂಡ ಕರ್ನಾಟಕ ಜನ ಹಿಂದೆ ಮಾಡಿರುವಂಥ ಎಡವಟ್ಟಿಗೋಸ್ಕರ ಹಲ್ಲು ಕಚ್ಚಿ ತಡ್ಕೊಳ್ಳೇಬೇಕು. ಏನು ಮಾಡೋಕ್ಕಲ್ಲ. ಚೇರನ್ನು ಅವ್ರಿಗೆ ಚೇರ್ ಬದಲಾವಣೆ ಆಗ್ಬೋದು ಅಷ್ಟೇ, ಚೇರಲ್ಲಿ ಕೂರೋರು ಬದಲಾವಣೆ ಆಗ್ಬೋದು, ಆದರೆ ದುರಾಡಳಿತ ಅಂತೂ ಮುಂದುವರಿತದೆ. ಏನು ಮಾಡೋಕ್ಕಾಗಲ್ಲ. ಜನ ತಮ್ಮ ತಪ್ಪನ್ನು ಸರಿಪಡಿಸ್ಕೊಳ್ಳಿಕ್ಕೆ 5 ವರ್ಷ ಕಾಯಲೇಬೇಕಾಗುತ್ತೆ. ಈಗ 2.25 ವರ್ಷ ಆಯಿತು. ಬದಲಾವಣೆ ಲಕ್ಷಣ ಕಾಣಿಸ್ತಾ ಇದೆಯಾ ಅಂತೇಳಿ ನಂಗೆ ಗೊತ್ತಿಲ್ಲ. ಸಾಕಷ್ಟು ಚರ್ಚೆ ಆಗಿದೆ ಅದು ವಿಚಾರ. ನೋಡಿ, ಒಂದು ರಸ್ತೆ ಅಭಿವೃದ್ಧಿ ಆಗ್ತಿಲ್ಲ, ಒಂದು ಚರಂಡಿ ಅಭಿವೃದ್ಧಿ ಆಗ್ತಿಲ್ಲ, ಗೃಹಲಕ್ಷ್ಮಿ ದುಡ್ಡನ್ನು ತಿಂದಾಕಿದ್ದಾರೆ. ಹಾಗೆ ಯುವ ನಿಧಿ ಕೊಡ್ತೀನಿ ಅಂದರೂ ಕೊಡ್ತಾ ಇಲ್ಲ. ಎಸ್ಕಾಮ್ಗಳು ಹಳ್ಳಾಡ್ದು ಹೋಗಿದ್ದಾವೆ. KSRTCಯ ವಿವಿಧ ವಿಂಗ್ಗಳು ಹಳ್ಳಾಡ್ದು ಹೋಗಿದ್ದಾವೆ. ಇಲ್ಲಿ ಯಾರಿಗೂ ಇಲ್ಲಿ ನೋಡ್ರೆ ಮೈಸೂರು ಯೂನಿವರ್ಸಿಟಿನಲ್ಲಿ ಕಳೆದ 9 ತಿಂಗಳಿಂದಲೂ ಕೂಡ ಅಲ್ಲಿ ಗೆಸ್ಟ್ ಲೆಕ್ಚರರ್ಸಿಗೆ ಸಂಬಳ ಕೊಟ್ಟಿಲ್ಲ. ಎಲ್ಲ ಕಡೆ ಇಂಥೊಂದು ಪರಿಸ್ಥಿತಿ. ಅಂದರೆ ಆಡಳಿತ ಅನ್ನೋದು ಸತ್ತೋಗಿದೆ. ಈ ಸತ್ತ ಆಡಳಿತದ ಹೆಣವನ್ನು ಸಿದ್ದರಾಮಯ್ಯನವರು ಮುಂದೆ ಹೊತ್ಕೊಂಡಿದ್ದಾರೆ, DK ಹಿಂದೆ ಹೊತ್ಕೊಂಡಿದ್ದಾರೆ. DK ಅವರಿಗೆ ಮುಂದೆ ಹೊರೋಣ ಅಂತ ಆಸೆ. ಅದು ಆಡಳಿತನೇ ಸತ್ತೋಗಿದೆ. ಮುಂದೆ ಯಾರು ಬರಲಿ, ಹಿಂದೆ ಯಾರು ಬರಲಿ, ಹೋರೋರು ಮುಂದೆ ಹಿಂದೆ ಬದಲಾದ್ರೂ ಕೂಡ ಆಡಳಿತನೇ ಸತ್ತೋಗಿದೆಯಲ್ಲ. ಇದು ಕರ್ನಾಟಕದ ವಾಸ್ತವ ಸಂಗತಿ.